ಅಜರ್ ಸರ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ಫೈನ್, ಸೂಪರ್. ಆಲ್ವೇಸ್ ಗುಡ್ ಟು ಸಿ ಯು ಸರ್. ಥ್ಯಾಂಕ್ ಯು. ಸೇಮ್ ಹಿಯರ್. ಆಲ್ವೇಸ್ ಗುಡ್ ಟು ಸಿ ಯು ಆಲ್ಸೋ, ವಿಜಯ್. ಮೈ ಪ್ಲೇಜರ್. ಅಜಯ್ ಮೀಟ್ಸ್ ವಿಜಯ್, ಆಲ್ವೇಸ್ ಗುಡ್. ಬೃಂದಾನಂದ್ ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ, ನಾನು ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ? ನನ್ನ ನೋಡಿ ಖುಷಿ ಆಗಿಲ್ವಾ? ಆಬ್ವಿಯಸ್ಲಿ ಖುಷಿ ಆಗುತ್ತೆ. ನನ್ನ ನೋಡಿ ಅವ್ರಿಗೆ ಖುಷಿ ಆಯ್ತು, ನಿಮ್ಮನ್ನ ನೋಡಿ ಅವ್ರಿಗೆ ಮಾತು ಬರ್ತಾ ಇಲ್ಲ. ಹೌದು ಸರ್, ಯು ಆರ್ ವೆರಿ ಗುಡ್. ಇವೆಲ್ಲ ನನ್ನಿಂದ ಕಲೀರಿ. ಕಲಿತಾ ಇದ್ದೀನಿ ಸರ್. ಸರ್, ಅಮೋರ ಎಲ್ಲೋದ್ರೂ ಅಮೋರ ಸಾಂಗ್ ಹಾವಳಿ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಎಸ್ಪೆಷಲಿ ಸಿಂಪಲ್ ಹುಕ್ ಸ್ಟೆಪ್ ತುಂಬ ಎಲಿಗೆಂಟಾಗಿ ಇದೆ. ಎಲ್ಲರೂ ರೀಲ್ಸ್ ಮಾಡ್ತಾ ಇದ್ದಾರೆ. ಸೊ ಪಾರ್ಟ್ನರ್ ಸಿನಿಮಾದ ಹಾಡು ನಿಮ್ಗೆ ಹೆಂಗೆ ಅನಿಸ್ತಿದೆ ಈ ರೀಚ್ ನೋಡಿ, ಈಗ ಬರ್ತಿರುವಂಥ ರೆಸ್ಪಾನ್ಸ್ ನೋಡಿ? ನನಗೆ ತುಂಬ ಖುಷಿ ಇದೆ. ಮುಂಚೆಯಿಂದನೂ ಗೊತ್ತಿರ್ತಕ್ಕಂಥ ವಿಚಾರನೇ ಅದು. ಅಂದರೆ ಒಳ್ಳೆ ಸಾಂಗ್ ಮಾಡಿದ್ದೀವಿ, ಒಳ್ಳೆ ಸಾಂಗ್ ಮಾಡಿದಾಗ, ಒಳ್ಳೆ ಸಿನಿಮಾ ಮಾಡಿದಾಗ ಡೆಫಿನೆಟ್ಲಿ ಎಲ್ಲರೂ ರಿಸೀವ್ ಮಾಡ್ತಾರೆ ಅನ್ನೋದು ಗೊತ್ತಿರೋಂಥ ವಿಚಾರನೇ. ಸೊ ನನಗೆ ಪರ್ಸ್ನಲಿ ತುಂಬ ಖುಷಿ ಇದೆ. ರೈಟ್ ವೇ, ಆರ್ಗ್ಯಾನಿಕ್ ವೇನಲ್ಲಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಬೃಂದ ಮ್ಯಾಮ್, ನಿಮ್ಗೆ ಹೆಂಗೆ ಅನಿಸ್ತು ಇವಾಗ ರೆಸ್ಪಾನ್ಸ್, ಇವಾಗ ಬರ್ತಿರುವಂಥ ರೆಸ್ಪಾನ್ಸ್ ನೋಡಿ? ತುಂಬಾ ಖುಷಿ ಆಗುತ್ತೆ. ಏನೋ ವರ್ಷಾನುಗಟ್ಲೆ ನಾವು ಕಷ್ಟಪಡ್ತೀವಿ ಈ ಒಂದು ಮೊಮೆಂಟಿಗೋಸ್ಕರ. ಜನರು ಅದನ್ನು ನೋಡಿ ಅವರು ಖುಷಿ ಪಡ್ತಾ ಇದ್ದಾರೆ. ಅವರು ಆ ಸಾಂಗಿಗೆ ದೇ ಆರ್ ವೈಬಿಂಗ್ ಟು ಇಟ್. ಮಕ್ಕಳು, ಚಿಕ್ಕ ಮಕ್ಕಳು, ಅವ್ರನ್ನ ನೋಡೋದಂತೂ ಕ್ಯೂಟೆಸ್ಟ್. ಇನ್ಫ್ಯಾಕ್ಟ್ ಆಕ್ಚುಲಿ ನಾವು ಸಾಂಗ್ ರಿಲೀಸ್ ಮಾಡಿದ ತಕ್ಷಣ ಸಡನ್ ಆಗಿ ಒಂದಿಷ್ಟು ಚಿಕ್ಕ 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 ಮಕ್ಕಳು ಅಮೋರ ಅನ್ಕೊಂಡದು ಆ ಕೈ ಫುಲ್ ಹೋಗೋದಿಲ್ಲ, ಕೈಗಳು. ನಾವಿಬ್ರು ನೋಡಿ ಮಾತಾಡ್ಕೊಂಡು ಯಾರು ಮಾಡಿಸ್ತಾರೆ, ವೆರಿ ಕ್ಯೂಟ್ ಒನ್ಸ್. ಸರ್, ಸಾಂಗ್ ಕೇಳಿದಾಗ ನಿಮಗೆ ಫಸ್ಟ್ ಟೈಮ್ ಕೇಳಿದಾಗಲೇ ಗೊತ್ತಿತ್ತಾ ಇದ್ರ ಒಂದು ಪಕ್ಕಾ ಹುಕ್ ಸ್ಟೆಪ್ ಬರುತ್ತೆ ಇದರಲ್ಲಿ ಅಂತ ಏನಾದರೂ ಅಂದ್ಕೊಂಡಿದ್ರಾ? 100% ಗೊತ್ತಿತ್ತು. ಹುಕ್ ಸ್ಟೆಪ್ ಫಸ್ಟ್ ಟೈಮ್ ನೀವು ನೋಡಿದಾಗ ಹೆಂಗೆ ಅನಿಸ್ತು? ಅಲ್ಲ, ಅದಕ್ಕೆ ತುಂಬ ಕಾಟ ಕೊಟ್ಟಿದ್ದೀವಿ ಮಾಸ್ಟರ್ಗೆ. ಸಿಕ್ಕಾಪಟ್ಟೆ ಚೇಂಜಸ್ಗಳು ಎಲ್ಲ ಆಗಿದ್ದಾವೆ. ನಾನು ಹೋಗಿ ಮಾಸ್ಟರ್ 9:30 ಅಂದ್ರೆ ನಾನು ಒಳ್ಳೆ ಒಬೀಡಿಯಂಟ್ ಸ್ಟೂಡೆಂಟ್ ತರ 9:30 ಮಾಸ್ಟರ್ 9:30 ಹೋಗಲ್ಲ, ನೀವು 1-2 ನಿಮಿಷ ಮುಂಚೆ ಹೋಗಿರ್ತೀರ. ಹೋಗಿ ಎಲ್ಲ ಫುಲ್ ಪ್ರಾಕ್ಟೀಸ್ ಮಾಡಿ ಸರ್ ಬರೋದಕ್ಕಿಂತ ಮುಂಚೆ ನಾನ್ ರೆಡಿ ಇರ್ಬೇಕು ಅಂತ ಫುಲ್ ಜೋಶಲ್ಲಿ ಇರ್ತಿದ್ದೆ. ಇವ್ರು ಬರ್ತಾ ಇದ್ರು, ಮಾಸ್ಟರ್ ಹಿಂಗ್ ಮಾಡೋಣ, ಹಿಂಗ್ ಮಾಡೋಣ, ಏನಾದ್ರು ಮಾಡೋಣ ಅಂತ ಫುಲ್ ಡೀಪ್ ಡಿಸ್ಕಷನ್ ನಡೀತಾ ಇರ್ತಿತ್ತು. ನಾನು ಫುಲ್ ಒಳ್ಳೆ ಮಗು ಒಂದ್ ಡಾನ್ಸ್ ಕ್ಲಾಸಿಗೆ ಬಂದ್ರೆ ನನಗೆ ಬೇಜಾರಾಗತ್ತೆ. ಪಾಪ ಇವ್ರು ಪ್ರಾಕ್ಟೀಸ್ ಮಾಡ್ಬಿಟ್ಟಿರ್ತಾರೆ, ಇವರು ಇನ್ ಟೈಮ್ ಬರ್ತಾರೆ, ಟೈಮ್ಗೂ ಮುಂಚೆ ಬರ್ತಾರೆ. ನಾನು ಒಂದ್ ಸ್ವಲ್ಪ ಯಾವಾಗ್ಲೂ ಲೇಟ್ ಹೇಳಿದ ಟೈಮ್ಗಿಂತ ಒಂದ್ ಅರ್ಧ ಗಂಟೆ 1 hour ಎಕ್ಸ್ಟ್ರಾ ಆದ್ಮೇಲೆ ಬರೋದು ನಾನು. ಪಾಪ ಇವ್ರು ಮಾಡ್ಬಿಟ್ಟಿರ್ತಾ ಇದ್ರು, ನಾನು ಹೆಂಗೆ ಹೇಳೋದು ಪಾಪ ಇವ್ರು ಕಷ್ಟಪಟ್ಟೆಲ್ಲ ಮಾಡ್ಬಿಟ್ಟಿರ್ತಾರೆ ಅಂತ. ಆಮೇಲೆ ಇಲ್ಲ ಮಾಸ್ಟರ್, ಇನ್ನೂ ಚೂರು ಏನೋ ಬೇಕು, ಇನ್ನೂ ಚೂರು ಅಂದ್ರೆ ಅದು ಒಳಗಡೆ ತವಕ ಇದೆಯಲ್ಲ, ಅದು ಏನೋ ಒಂದು ಬ್ಲಾಕ್ ಬಸ್ಟರ್ ಮಾಡ್ಬೇಕು, ದಿ ಬೆಸ್ಟ್ ಕೊಡ್ಬೇಕು ಅನ್ನೋದು. ಅದು ಪಾಪ ಮಾಸ್ಟರ್ಗೂ ಗೊತ್ತಿತ್ತು ಅದು. ಅಂದ್ರೆ ನಂಗೆ ಸುಮಾರು ವರ್ಷಗಳಿಂದ ನೋಡಿದ್ದಾರಲ್ಲ, ಅವರು ಮೆಂಟಲಿ ಪ್ರಿಪೇರ್ಡ್ ಆಗಿರ್ತಾ ಇದ್ರು, ಇವ್ನು ಬರ್ತಾನಂದ್ರೆ ಏನೋ ಒಂಚೂರು ಕಡ್ಡಿ ಹಳ್ಳ ಆಗ್ತಾನೆ ಇವನು ಅಂತ. ಅಲ್ಲ, ಆಕ್ಚುಲಿ ಎಲ್ರು ಕೆಮಿಸ್ಟ್ರಿ ಚೆನ್ನಾಗಿ ಕಾಣಿಸ್ತಿದೆ ಸ್ಕ್ರೀನ್ ಮೇಲೆ, ಕೆಮಿಸ್ಟ್ರಿ ಚೆನ್ನಾಗಿ ಕಾಣಿಸ್ತಿದೆ ಸ್ಕ್ರೀನ್ ಮೇಲೆ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಇನ್ನೊಂದು ಸೀಕ್ರೆಟ್ ಗೊತ್ತಿಲ್ಲ, ಮಾಸ್ಟರ್ದು ಮತ್ತೆ ಅಜಯ್ ಸರ್ ಕೆಮಿಸ್ಟ್ರಿ ಇನ್ನೂ ಚೆನ್ನಾಗಿದೆ. ಮೊನ್ನೆನು ಈವೆಂಟ್ ಬರೋಕ್ಕಿಂತ ಮುಂಚೆನೂ ಗ್ರೌಂಡ್ ಫ್ಲೋರ್ ಅಲ್ಲಿ ಫಸ್ಟ್ ಒಂದು ಹುಕ್ ಸ್ಟೆಪ್ ಪ್ರಾಕ್ಟೀಸ್ ಮಾಡ್ಕೊಂಡು ಒಂಥರ ಅದೊಂದು ರಿಫ್ರೆಶ್ ಮೈಂಡ್ ಅಲ್ಲೇ ಬಂದ್ರು. ಕೊಟ್ಕೊಂಡು ಮೈ ಮೇಲೆಲ್ಲ ಹಾರ್ಕೊಂಡು ನನ್ನ ಹತ್ರ ಎಷ್ಟು ವಿಡಿಯೋಸ್ ಇದೆ ಅಂತಂದ್ರೆ ಯಾವ್ದು ಬಿಡ್ತಾ ಇಲ್ಲ ಅಷ್ಟೇನೆ. ನೆಕ್ಸ್ಟ್ BTS ಬರುತ್ತೆ, ನೆಕ್ಸ್ಟ್ BTS ಬಿಡ್ತಾರೆ. ನಂದು ಎಕ್ಸ್ಕ್ಲೂಸಿವ್ ಕಾಂಟೆಂಟ್ ನನ್ನ ಪೇಜ್ ಇಂದ. ಸ್ಟೇ ಟ್ಯೂನ್ಡ್ ಗೈಸ್. ಸರ್, ಐ ಥಿಂಕ್ ಈವನ್ ಶೂಟ್ ಲೊಕೇಶನ್ ಕೂಡ ಐ ಥಿಂಕ್ ಪಾಂಡಿಚೇರಿನಲ್ಲಿ ಆಗಿದೆ ಅಂತ ಹೇಳಿದ್ರು. ನಮಗೂ ಫಸ್ಟ್ ಟೈಮ್ ನೋಡಿದ ತಕ್ಷಣ ಮೇ ಬಿ ಎಲ್ಲೋ ಫಾರಿನ್ ಲೊಕೇಶನ್ ಅಲ್ಲಿ ಶೂಟ್ ಮಾಡಿದ್ದಾರೆ ಅನ್ಕೊಂಡ್ವಿ, ಬಟ್ ಪಾಂಡಿಚೇರಿ ಅಂದ್ರೆ ವಾವ್ ಅನಿಸ್ತು. ಸೊ ಎಷ್ಟು ದಿನ ಪ್ಲಾನ್ ಆಗಿತ್ತು ಸರ್ ನಿಮ್ಮ ಟೀಮ್ ಎಲ್ಲ ಕಡೆಯಿಂದ? ಎಷ್ಟು ದಿನದಿಂದ ಪ್ಲಾನ್ ಆಗಿದ್ದು ಶೂಟ್? ಅಲ್ಲ, ಎಷ್ಟು ದಿನದಿಂದ ಅಂತ ಅದು ಆ್ಯಕ್ಚುಲಿ ನೆನಪಿಲ್ಲ ನನಗೆ. ಬಟ್ ಎಲ್ಲರೂ ಕೂತ್ಕೊಂಡೆ ಡಿಸ್ಕಸ್ ಮಾಡಿದ್ದು ಪ್ರತಿಯೊಂದು ವಿಚಾರನೂ. ಎವ್ರಿಬಡಿ ವೆರ್ ಇನ್ ದಿ ಲೂಪ್, ಟ್ರಾನ್ಸ್ಪರೆನ್ಸಿ, ಹೈಡ್ ಆ್ಯಂಡ್ ಸೀಕ್ ಅನ್ನೋದು ಏನೂ ಇರಲೇ ಇಲ್ಲ. ಅಂದರೆ ಅದು ಗೊತ್ತಿಲ್ಲ, ಅದು ಈ ಪಾರ್ಟ್ನರ್ ಸಿನಿಮಾ ಅದು ಟೈಟಲ್ ತಕ್ಕಂತೆ ನಮ್ಮಲ್ಲೇ ಒಂದು ಪಾರ್ಟ್ನರ್ಶಿಪ್ ಬಾಂಡಿಂಗ್ ಅದೇನೋ ಗೊತ್ತಿಲ್ಲ. ಅಂದರೆ ಎಲ್ಲಾನು ಒಬ್ರಿಗೊಬ್ರು ಚರ್ಚೆ ಮಾಡ್ತೀವಿ, ಒಬ್ಬೊಬ್ರು ಡಿಸಿಷನ್ನು, ಒಬ್ಬೊಬ್ರದ್ದು ಅಭಿಪ್ರಾಯ ಎಲ್ಲನೂ ಮ್ಯಾಟ್ರ್ ಆಗುತ್ತೆ. ಕಿತ್ತಾಡ್ತೀವಿ ಅಂದರೆ ಹೆಲ್ದಿಯಾಗಿ, ಇಲ್ಲ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಇಲ್ಲ ಅವ್ರು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಏನೋ ಒಂದು ಅದು ಪಾರ್ಟ್ನರ್ಶಿಪ್ ಹಂಗಿದೆ ಅದು. ಇನ್ಫ್ಯಾಕ್ಟ್ ಪಾಂಡಿಚೇರಿಯಲ್ಲಿ ಮಾಡ್ಬೇಕನ್ನೋದು ನಮ್ಮ ಕ್ಯಾಮ್ರಾಮ್ಯಾನ್ ಅವ್ರದ್ದು ಐಡಿಯಾ ಅದು. ಆ್ಯಂಡ್ ಆ ಲೊಕೇಶನ್ಸ್ ತಕ್ಕಂತೆಯೇ, ಬ್ಯಾಕ್ ಡ್ರಾಪ್ ತಕ್ಕಂತೆಯೇ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಅದ್ರ ತಕ್ಕಂತೆಯೇ ಹುಕ್ ಸ್ಟೆಪ್ಸ್ ಆಗಿರ್ಬೋದು, ಹೇರ್ ಸ್ಟೈಲಿಂಗ್, ಡಿಸೈನ್, ಎವ್ರಿಥಿಂಗ್ ಎಲ್ಲನೂ ಮಾತಾಡ್ಕೊಂಡೇ ಮಾಡಿರೋದು.
ಟೋಟಲ್ ಶೂಟ್ ಎಷ್ಟು ದಿನ ಆಯಿತು ಅಲ್ಲಿ ಪಾಂಡಿಚೇರಿ? 5 days. 5 ದಿನ 5 days. ಬಟ್ ನಮ್ಗೆ ಐ ಥಿಂಕ್ ಡೈರೆಕ್ಟರ್ ಹೇಳಿದ್ರು ಅನ್ಸುತ್ತೆ, ನಿಮ್ಮ ಕಾಸ್ಟ್ಯೂಮ್ಸ್ ಎಲ್ಲ ನೀವೇ ಖುದ್ದಾಗಿ ಹೋಗಿ ಹೇಳ್ತಿದ್ರಂತೆ, ಇಷ್ಟು ನೀಟಾಗಿರ್ಬೇಕು, ಹೇರ್ ಸ್ಟೈಲ್ ಎಲ್ಲ ಹಿಂಗಿರ್ಬೇಕು ಅಂತ ಹೇಳ್ತಿದ್ರಂತೆ ಮ್ಯಾಮ್. See, that is needed. ಹೌದು. ಈಗ ಒಂದು ಅದು ಚಿಕ್ಕ ಚಿಕ್ಕ ಡೀಟೇಲಿಂಗು ನಾವು ಎಫರ್ಟ್ ಹಾಕಿ ನಾವು ಅದರಲ್ಲಿ ಪರ್ಫೆಕ್ಷನ್ ನಮ್ಮ ಮಟ್ಟಿಗೆ ಎಷ್ಟಾಗುತ್ತೆ ನಮ್ಮ ಕೈಲಾದಷ್ಟು ಪರ್ಫೆಕ್ಷನ್ ತಂದ್ರೆ ದಿ ಬೆಸ್ಟ್ ತಂದ್ರೆ ಐ ಗೆಸ್ ಅದು ಸ್ಕ್ರೀನ್ ಮೇಲೆ ಅದೆಲ್ಲ ಕಾಣಿಸುತ್ತೆ. ಎವ್ರಿಥಿಂಗ್ ಸರ್ ಹೇಳ್ದಂಗೆನೆ ಇಟ್ ವಾಸ್ ಅ ಟೀಮ್ ಎಫರ್ಟ್. ಈಗ ಕಾಸ್ಟ್ಯೂಮ್ಸ್ ನಾನು ಮೇ ಬಿ ರೋಡ್ ಸುತ್ತಿರ್ಬೋದು, ಬಟ್ ಅದಕ್ಕೂ ಮುಂಚೆ ಆಫೀಸಲ್ಲಿ ಡಿಸ್ಕಷನ್ ಆಗಿದೆ ನಮ್ದು. ಈ ಕಲರ್ ಅಲ್ಲಿ ಬೇಕು ನಮ್ಗೆ, ಅಥವಾ ಈ ತರ ಏನಾದ್ರು ಜ್ಯುವೆಲ್ರಿ ಮಾಡೋಣ, ಹೇರ್ ಏನಾದ್ರು ಫುಲ್ ಫ್ರೀ ಆಗಿ ಆ ತರ ಮಾಡೋಣ, ಎಲ್ಲಾನು ಡಿಸ್ಕಷನ್ ಮಾಡ್ಬಿಟ್ಟು ಶೂಸ್ ಇನ್ಫ್ಯಾಕ್ಟ್ ಟೈ ಅಪ್ ಏನೇ ತಗೊಳ್ಳೋಣ, ಈ ತರದಿರ್ಲಿ, ಈ ಕಲರ್ ಅಲ್ಲಿ ಇರ್ಲಿ, ಅಂಡ್ ದೆನ್ ಇಬ್ರದೂನು ತುಂಬಾನೇ ಮ್ಯಾಚ್ ಮಾಡಿ ಇವನ್ ಒಂದೊಂದು ನಂದು ಆಕ್ಸೆಸರೀಸ್ ಎಲ್ಲ ಇವರೇ ಪರ್ಚೇಸ್ ಮಾಡಿರೋದು. ಅಂದ್ರೆ ಇವ್ರದ್ದು ಕಾಸ್ಟ್ಯೂಮ್ ಏನಿದೆ ಅಂತ ಗೊತ್ತಿರ್ತಿತ್ತು, ಇವ್ರ ಜ್ಯುವೆಲ್ರೀಸ್ ಏನಿದೆ ಅಂತ ಇವ್ರು ಪರ್ಚೇಸ್ ಮಾಡಿದ್ರಲ್ಲ, ಸೊ ಅದ್ರದ್ದು ಮ್ಯಾಚಿಂಗ್ ನಮ್ದೊಂದು ಗ್ರೂಪ್ ಇತ್ತು, ಇವ್ರು ಪರ್ಚೇಸ್ ಮಾಡೋದು ಗ್ರೂಪ್ ಅಲ್ಲಿ ಹಾಕೋದು. ಅಲ್ಲ ಅಂದ್ರೆ ಲಕ್ಷ್ಮಿ ಡಿಸೈನರ್ ಆಫ್ ಕೋರ್ಸ್, ನಾನು ಅವ್ರ ಜೊತೆ ಹೋಗಿದ್ದು, ಸಪೋರ್ಟಿಗೆ ಹೋಗಿತ್ತು. ಶಿ ನ್ಯೂ ಎವ್ರಿಥಿಂಗ್ ಏನೇನ್ ಬೇಕು ಅಂತ. ಅಂಡ್ ಶೀಸ್ ಆಲ್ಸೋ ಅವಳು ಹೆಂಗ್ ಕೆಲಸ ಮಾಡ್ತಾಳೆ ಅಂತಂದ್ರೆ ನಮ್ಮ ನೀಡ್ ತಕ್ಕಂಗೆ ಅವಳು ಕೆಲಸ ಮಾಡ್ತಾಳೆ. ಈಗ ನಾಳೆ ನಮ್ಗೆ 15 ಕಾಸ್ಟ್ಯೂಮ್ ಬೇಕು ಅಂತಂದ್ರು ರಾತ್ರಿ ರೆಡಿ ಮಾಡ್ಕೊಡ್ತಾಳೆ. ಸೊ ಅವಳಿಗೆ ನಮ್ಮ ಇದೇನ್ ಪಾರ್ಟ್ನರ್ಶಿಪ್ ಇದೆ ಅಲ್ಲ, ಶಿ ವಾಸ್ ದೇರ್. ನಮ್ಮ ಪ್ರತಿಯೊಂದು ಡಿಸ್ಕಷನ್ ಅಲ್ಲಿ ನಮ್ಗೆ ಏನ್ ಬೇಕು, ಜ್ಯುವೆಲ್ರೀಸ್ ಆಗಿರ್ಬೋದು, ಶಿ ಜಸ್ಟ್ ಟುಕ್ ಅಸ್ ಟು ದಟ್ ಪರ್ಟಿಕ್ಯುಲರ್ ಏನ್ ನಮ್ಗೆ ಫ್ಯಾಬ್ರಿಕ್ ಸೋರ್ಸ್ ಮಾಡ್ಬೇಕು ಅಂತಂದ್ರೆ. ಆಕ್ಚುಲಿ ಅದು ಡ್ರೆಸ್ಸಸ್ ಎಲ್ಲ ಆಗಿರೋದು ಸಾರೀಸ್ ಇಂದ, ಕಾಶ್ಮೀರಿ ಸಾರೀಸ್ ತಗೊಂಡು ಹೊಲ್ಸಿರೋದು. ಸರ್ ಜ್ಯುವೆಲ್ರೀಸ್ ಆಗಿರ್ಲಿ ನಂದಾಗಿರ್ಲಿ ಎಲ್ಲದನ್ನು ಸ್ಟ್ರೀಟ್ ಅಲ್ಲಿ ಅಲ್ದು ಎಲ್ಲ ತಗೊಂಡಿರೋದು. ನಿಮ್ಗೆ ಹೆಂಗ ಅನಿಸ್ತು ಅಜಯ್ ರಾವ್ ಸರ್ ಜೊತೆ ಫಸ್ಟ್ ಟೈಮ್ ಸ್ಕ್ರೀನ್ ಶೇರ್ ಕೆಲಸ ಮಾಡಿದ್ದ? ನಾನು ಹೇಳ್ಬಿಡ್ತೀನಿ, ಅಷ್ಟು ಟೈಮ್ ತಗೊಂಡ್ರೆ ನಾನೇ ಹೇಳ್ಬಿಡ್ತೀನಿ. ಗಾಡ್, ಹಿ ಈಸ್ ಸೋ ಪ್ರೊಫೆಷನಲ್. ತುಂಬಾ ಖುಷಿ ಆಯ್ತು ಕೆಲಸ ಮಾಡಿದ್ದು. ಅಂಡ್ ಇನ್ನೊಂದೇನು, ಯಾರು ಹೇಳಿದ್ದು ಖುಷಿ ಅಲ್ಲ ನೀವು ಗ್ಯಾಪ್ ತಗೊಂಡ್ರೆ ಏನೋ ಯು ಆರ್ ಪ್ರಿಪೇರಿಂಗ್ ಸಮಥಿಂಗ್ ಅನ್ನೋ ತರ ಏನೋ ಅಂದ್ರೆ ಹಂಗಲ್ಲ. ನಾನು ಏನಕ್ಕೆ ಟೈಮ್ ತಗೊಂಡೆ ಅಂತಂದ್ರೆ ಅಷ್ಟೊಂದು ಕೆಟ್ಟ ವಿಚಾರಗಳನ್ನ ಎಷ್ಟು ಸಾಫ್ಟ್ ಆಗಿ ಎಷ್ಟು ಪೊಲೈಟ್ ಆಗಿ ಹೇಳಬಹುದು. ಅದು ಹಂಗೆ ಹೇಳ್ತೀರಾ ಅಂತ ಗೊತ್ತಿದ್ದೇನೆ ನಾನು ಪಾಸಿಟಿವ್ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದೆ ನನ್ನ ಬಗ್ಗೆ. ನಾನು ಚೆನ್ನಾಗೇ ಇರ್ಲಿಲ್ಲ, ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್. ನಾನು ಅವ್ರಿಗೆ ಆಕ್ಚುಲಿ ಸಿಡುಕು ಸಿದ್ಧ ಅಂತ ಹೇಳ್ತೀನಿ. ಏನು ಸಿಡುಕು ಸಿದ್ಧ ಶಾರ್ಟ್ ಟೆಂಪರ್ಡ್ ಅಂತ. ನಾವು ಮುಹೂರ್ತಕ್ಕೆ ಸಿಕ್ಕಿದ್ವಿ ಆಯ್ತಾ. ನಮ್ ಡೈರೆಕ್ಟರ್ ನೀವು ಪ್ರೊಡ್ಯೂಸರ್ನೆಲ್ಲ ಮೀಟ್ ಮಾಡಿದಿರಲ್ಲ, ವೆರಿ ಜೋವಿಯಲ್. ನಮ್ಮ ಕ್ಯಾಮ್ರಾಮ್ಯಾನು ಅಂದ್ರೆ ನಾನು ಅವ್ರ ಜೊತೆಗೆ ಆಲ್ರೆಡಿ ಕೌಸಲ್ಯ ಸುಪ್ರಜಾರಾಮ ಮಾಡಿದೀನಿ. ಅವ್ರು ನನ್ಗೆ ಈ ಸಿನಿಮಾಗ್ ಬರೋಕ್ಕಿಂತ ಮುಂಚೆ ಬನ್ನಿ ಮೇಡಮ್ ಕೌಸಲ್ಯಗಿಂತ ಕ್ರೇಜಿ ಆಗಿ ತೋರಿಸ್ತೇನೆ ನಿಮ್ಮನ್ನ ಅಂತ ತಗೊಂಡೇನೆ ಕರ್ಕೊಂಡು ಎಲ್ಲರ ಜೊತೆ ಬಾಂಡ್ ಇತ್ತು. ಇವ್ರನ್ನ ನಾನು ಮುಹೂರ್ತದಲ್ಲಿ ಸಿಕ್ಕಿದೆ, ಫುಲ್ ಸ್ಟ್ರೇಟ್ ಫೇಸ್, ನಗಾಡಲ್ಲ, ಅಂದ್ರೆ ಏನೋ ಜಾಸ್ತಿ ಇಮೋಷನ್ಸ್ ತೋರ್ಸಲ್ಲ, ಎಷ್ಟು ಬೇಕೋ ಅಷ್ಟೇನೆ. ಸರ್ ಹೇಗಿದ್ದೀರಾ ಸರ್, ಸೋ ನೈಸ್ ಟು ಮೀಟ್ ಯು ಸರ್, ತುಂಬಾ ಖುಷಿ ಆಗ್ತಾ ಇದೆ ನಿಮ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ, ಐ ವಾಸ್ ಲುಕಿಂಗ್ ಫಾರ್ವರ್ಡ್ ಟು ದಿಸ್. ಹಿಂಗಂದ್ರೆ ಅನ್ನೋದಲ್ಲ, ನಾನು ಆಕ್ಚುಲಿ ಒಂದ್ ಸ್ವಲ್ಪ ಇಂಟ್ರೋವರ್ಟ್ ಆಯ್ತು. ಅದು ಸ್ಟಾರ್ಟಿಂಗ್ ಅಲ್ಲಿ ಹೆಣ್ಮಕ್ಳ ಜೊತೆಗೆ ಮಾತಾಡಕ್ ಸ್ವಲ್ಪ ನನಗೆ ಮುಜುಗರ ಅಷ್ಟೇ. ಎಕ್ಸ್ಪ್ರೆಷನ್ ಓಕೆ ಹಂಗಿದ್ದಿಲ್ಲ ಅದು. ಆಕ್ಚುಲಿ ಇಂಥ ಒಳ್ಳೆ ಆರ್ಟಿಸ್ಟ್ ನೀವು ಪಾಪ ನನಗೆ ಹಿಂಗೆ ಹೇಳ್ತಿದ್ರ. ಸೊ ಅಂದ್ರೆ ನೀನು ಸೋ ಹ್ಯಾಪಿ ಟು ವರ್ಕ್ ವಿತ್ ಯು ಎಲ್ಲ. ನಾನು ನಿಮ್ಮನ್ನ ಹೆಂಗ್ ಫೇಸ್ ಮಾಡ್ಲಿ, ಇಷ್ಟು ಅದ್ಭುತ ಅಂತ ಇಷ್ಟ ಅದನ್ನ ಅದೇ ಅವ್ರು ಹೇಳಿದ್ದು ಈಸ್ ಅನ್ ಇಂಟ್ರೋವರ್ಟ್ ಅಂತ. ಬಟ್ ಆಕ್ಚುಲಿ I had the best experience in partner. He is one of the most comfortable co-stars. Nijwaglu sir. Guys, ಅದೇ ಚೆನ್ನಾಗಿತ್ತು, ಪ್ರೀವಿಯಸ್ ಡೇ ಚೆನ್ನಾಗಿತ್ತು. He will, ನಮ್ಮ ಆರ್ಟಿಸ್ಟ್ಗಳಿಗೆ ಎಲ್ಲೋ ಒಂದ್ ಕಡೆ ಅದು ನನ್ನ ರೋಲ್ ಬಗ್ಗೆ ಪಾಸಿಟಿವ್ನೆಸ್ ಆಗಿರ್ಬೋದು, ನಾನು ಶೈನ್ ಆಗಬೇಕು ಅನ್ನೋದಾಗಿರ್ಬೋದು, ಅದೆಲ್ಲ ಅಂದರೆ ಸ್ಪೆಷಲಿ ನಾವು ನ್ಯೂ ಕಮರ್ಸಿಗೆ ಅದೆಲ್ಲ ತಲೆಯಲ್ಲಿ ಇರುತ್ತೆ ಎಲ್ಲೋ ಒಂದು ಕಡೆ. ಅದು ಎಕ್ಸ್ಪೀರಿಯನ್ಸ್ ಆಗ್ತಾ ಹೋದಂಗೆ ಯು ಅಂಡರ್ಸ್ಟ್ಯಾಂಡ್ ದ ಕ್ಯಾರೆಕ್ಟರ್, ಯು ಅಂಡರ್ಸ್ಟ್ಯಾಂಡ್ ದ ಸೀನ್, ಅದೆಲ್ಲ. ಆ್ಯಂಡ್ ಐ ಗೆಸ್ ನಾನು ಈ ಪಾರ್ಟ್ನರ್ ಸಿನಿಮಾದಿಂದ ಸರಿಂದ ಅದನ್ನು ತುಂಬ ಕಲ್ತ್ಕೊಂಡೆ. ಈಗ ಒಂದು ಸೀನಿಗೆ ನಾನು ಶೈನ್ ಆಗಬೇಕು ಅಂತಿದ್ರೆ ಅವ್ರು ಎಲ್ಲೋ ಒಂದು ಮೂಲೆಯಲ್ಲಿ ನಿಂತ್ಕೊಳ್ಳೋದಕ್ಕೂ ರೆಡಿ. ಈವನ್ ಇಫ್
ಲೈಟ್ ಇಲ್ಲ, ಕ್ಯಾಮ್ರಾ ಅವ್ರ ಕಡೆ ಪ್ಯಾನ್ ಆಗ್ತಾ ಇಲ್ಲ, ಕ್ಯಾಮ್ರಾ ಜಸ್ಟ್ ಎಡ್ಜಲ್ಲಿ ಇದೆ. ಇಟ್ಸ್ ಹರ್ ಸೀನ್, ದ ಸೀನ್ ಹ್ಯಾಸ್ ಟು ಗೋ ಅಪ್. ಇಟ್ಸ್ ನಾಟ್ ಅಬೌಟ್ ನನ್ನಿಂದ ಅಥವಾ ಅವರಿಂದ ಅಂತಲ್ಲ, ಆ ಸೀನ್ ಇಂದ ಆ ಆ ಮೂವಿ ಎತ್ಕೊಳ್ಳುತ್ತೆ ನಂತರ. ಸೊ ಹಿ ಈಸ್ ಅ ವೆರಿ ಗಿವಿಂಗ್ ಆರ್ಟಿಸ್ಟ್. ಹಿ ಇಸ್ ವೆರಿ ಅಂದ್ರೆ ಹಿ ವಿಲ್ ಲೆಟ್ ಯು ಶೈನ್, ಹಿ ವಿಲ್ ಲೆಟ್ ಯು ಡೂ. ಆ್ಯಂಡ್ ತುಂಬಾನೇ ಏನು ಹೇಳಿ ಡಿಸ್ಕಷನ್ ಆಗಿರ್ಬೋದು, ಒಂದು ಸೀನು ಅದು ಬೆಟರ್ ಆಗೋದಕ್ಕೆ ಇಬ್ರು ಕೋಸ್ಟಾರ್ಸ್ ಕುತ್ಕೊಂಡು ಸರ್ ಹಿಂಗೆ ಮಾಡೋಣ, ಹಂಗೆ ಮಾಡೋಣ. ಆ್ಯಂಡ್ ನಂದೇನಾದರೂ ನಾನು ಒಪಿನಿಯನ್ ಕೊಟ್ಟಾಗ ಐ ಫೀಸ್ ಓಪನ್ ಟು ಲಿಸನ್ ಟು ಇಟ್. ಸರ್ ನಾನು ಹಿಂಗೆ ಹೋಗ್ತೀನಿ, ನಾನು ನಿಮ್ಗೆ ಹಿಂಗೆ ಕೈ ಹಿಡ್ಕೊತೀನಿ ಅಂತೆಲ್ಲ ಹೇಳಿದಾಗ ಈಸ್ ಓಪನ್ ಟು ಡೂ ಇಟ್ ಆ್ಯಂಡ್ ಇಂಪ್ರೊವೈಸ್ ಅದನ್ನೆಲ್ಲ ಮಾಡುವಾಗಿದ್ದಾಗ ಸೀನ್ ಎಲ್ಲ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಈಗ ನಿಮ್ಗೆ ಅಮೋರಾದಲ್ಲಿ ಅದು ಏನು ಕೆಮಿಸ್ಟ್ರಿ ಕಾಣಿಸ್ತಿದಲ್ಲ, ಇಟ್ ಈಸ್ ದ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್, ಅವರ ಕಾಂಟ್ರಿಬ್ಯೂಷನ್ ಟು ದಟ್ ಸಾಂಗ್, to that movie, ನನ್ನ contribution to that song, to that movie. Now as artists we have put in our 200%. And I guess ಅದನ್ನೆಲ್ಲ ನಾನು ಅಜಯ್ ಸರ್ ಇಂದ ತುಂಬಾ ಕಲ್ತೆ. ಹಂಗೇನೆಲ್ಲ ಏನಿಲ್ಲ, ಅಲ್ಲ ಹೇಳ್ಬಿಡ್ತೀನಿ ಕೇಳಿ. ಯಾವುದೇ ಒಂದು ಸಿನಿಮಾ ನೀವು ದೊಡ್ಡ ದಾಖಲೆ ಆಗಿರೋ ಸಿನಿಮಾಗಳು ನೋಡಿ, ಇತಿಹಾಸದಿಂದನೇ ನಾನು ಹೇಳ್ತಾ ಇರೋದು, ಎಲ್ಲ ಪಾತ್ರಗಳು ನಿಂತ್ಕೊಂಡ್ರೆ ಅದು ಗೆಲ್ಲೋದು. ಹೌದು. ನೀವು ಸಿನಿಮಾ ನೋಡ್ಕೊಂಡು ಬಂದಾದಮೇಲೆ ಫಾರ್ ಎಕ್ಸಾಂಪಲ್ ಒಂದು ಶೋಲೆನೇ ತೊಗೊಳ್ಳಿ, ಒಂದು ಎಕ್ಸಾಂಪಲ್ ಶೋಲೆ ಅಂತ ತೊಗೊಳ್ಳಿ. ನಿಮಗೆ ಜಯ ನೆನಪಿರ್ತಾರೆ, ವೀರು ನೆನಪಿರ್ತಾರೆ, ಗಬ್ಬರ್ ಸಿಂಗ್ ನೆನಪಿರ್ತಾರೆ, ಒಬ್ಬ ತಾತ ನೆನಪಿರ್ತಾನೆ, ಹೇಮಾ ಮಾಲಿನಿ ಕ್ಯಾರೆಕ್ಟರ್ ನೆನಪಿರುತ್ತೆ, ಬಸಂತಿ ಕ್ಯಾರೆಕ್ಟರ್, ಕುದುರೆ ಕ್ಯಾರೆಕ್ಟರ್ ನೆನಪಿರುತ್ತೆ. ಪ್ರತಿಯೊಂದು ಕ್ಯಾರೆಕ್ಟರ್ ಇಂಡಿವಿಜುವಲಿ ಅದಕ್ಕೆ ಒಂದೊಂದು ಸ್ಪೇಸ್ ಪ್ರಾಮುಖ್ಯತೆ ಕೊಟ್ಟು ನಿಂತಾಗ ಮಾತ್ರ ಗೆಲ್ಲೋದು. ಇಂಡಿವಿಜುವಲಿ ಒಬ್ಬನೇ ನಾನು ತೊಗೊಳ್ತೀನಿ ಹೆಸರನ್ನ, ನನ್ನಿಂದನೇ ಆಗಬೇಕು ಅಂತ ಒಬ್ಬ ಡೈರೆಕ್ಟರ್ ಸ್ಟಾರ್ಟ್ ಮಾಡಿದರೆ, ಇಲ್ಲ ಒಬ್ಬ ಹೀರೋ ಸ್ಟಾರ್ಟ್ ಮಾಡಿದರೆ, ಅದು ಹಂಗೆ ಆ ವೈಬ್ಸ್ ಹಂಗೆ ಕಾಣಿಸುತ್ತೆ, ಸಿನಿಮಾ ಹಂಗೆ ಹೊರಟೋಗುತ್ತೆ. ಐ ಥಿಂಕ್ ದ ಇಂಪ್ರೂವೈಸೇಷನ್ ನೀವು ಮಾಡೋದು, ಇನ್ವಾಲ್ವ್ಮೆಂಟ್ ಟುವರ್ಡ್ಸ್ ಟು ಗಿವ್ ದ ಬೆಸ್ಟ್ ಅನ್ನೋದು. ಏನು ಇಂಪ್ರೂವೈಸೇಷನ್, ಏನು ಇನ್ವಾಲ್ವ್ಮೆಂಟ್ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಮೈ ಕ್ಯಾರೆಕ್ಟರ್ ಆಸ್ ವೆಲ್ ಆಸ್ ದಿ ಅಪೋಸಿಟ್ ಕ್ಯಾರೆಕ್ಟರ್. ಈ ಪಾತ್ರ ಅದು ಇವಾಗ ನಾನು ಒಬ್ಬನೇ ಚಪ್ಪಾಳೆ ಅಂದರೆ ಎರಡು ಕೈ ಹೊಡೆದ್ರೆ ಚಪ್ಪಾಳೆ ಅಲ್ವಾ, ನಾನು ಒಬ್ಬನೇ ಇಂಪ್ರೂವೈಸೇಷನ್ ಮಾಡ್ಕೊಂಡು ನಾನು ಹಂಗಲ್ಲ. ನಾನು ಇಂಪ್ರೂವೈಸ್ ಮಾಡೋದ್ರಿಂದ ಅದರದ್ದು ಕಾನ್ಸಿಕ್ವೆನ್ಸಸ್ ಅಲ್ಲೂ ಕೂಡ ಬರುತ್ತೆ. ನಾನು ಈಗ ಇಷ್ಟಿದ್ದು ಡೈಲಾಗ್ ನಾನು ಡಾಮಿನೆನ್ಸ್ ತೊಗೋಬೇಕಂತ ಅಂದ್ಬಿಟ್ಟು ಒಂದು ಪೇಜ್ ಡೈಲಾಗ್ ಹೇಳಿದರೆ, ನೀವು ಎಡಿಟರ್ ನಾಳೆ ದಿನ ಬರೀ ನಂದೇ ಇಡ್ತಾನೆ, ಅದಕ್ಕೆ ಏನು ರಿಯಾಕ್ಟ್ ಮಾಡಿದ್ರು, ಅವ್ರು ರಿಯಾಕ್ಟ್ ಮಾಡಿದಕ್ಕೆ ಮತ್ತೆ ಏನು ಪರಿಣಾಮ ಆಯಿತು, ಈ ಪರಿಣಾಮಗಳಿಂದ ಮುಂದಿನ ಸೀನ್ ಹೋಗುತ್ತೆ ಸಿನಿಮಾದಲ್ಲಿ. ದಟ್ ಈಸ್ ಹೌ ಇಂಜಿನ್ ಟು ಇಂಜಿನ್ ಅದು ಪುಷ್ ಆಗಿ, ಅಂದರೆ ಬೋಗಿ ಟು ಬೋಗಿ ಹಂಗೆ ಪುಷ್ ಆಗಿ ಮುಂದೆ ಹೋಗುತ್ತೆ ಗಾಡಿ. ದಟ್ ಈಸ್ ಇಂಪ್ರೂವೇಷನ್. ಬರೀ ನಂದು ಒಬ್ಬಂದೇ ಅಂತಲ್ಲ, ಇದು ಮಾಡೋದ್ರಿಂದ ಸೀನ್ ಏನಾಗುತ್ತೆ, ಹೋಲ್ ಸೀನ್ ಏನಾಗುತ್ತೆ ಅನ್ನೋದು ಅರ್ಥ ಗೊತ್ತಿದ್ರೆ ಮಾತ್ರ ಇಂಪ್ರೂವೇಷನಿಗೆ ಬೆಲೆ ಇರೋದು. ನಂದು ಇಂಡಿವಿಜುವಲ್ ಇಂಪ್ರೂವೇಷನ್ ಅಲ್ಲ, ಇಟ್ ಈಸ್ ಸೀನ್ ಇಂಪ್ರೂವೇಷನ್. ಸೀನ್ ಇಂಪ್ರೂವೈಸ್ ಆಗೋಕ್ಕೆ ಇವ್ರಿಗೆ ಎಷ್ಟು ಸ್ಪೇಸ್ ಕೊಡಬೇಕು, ನಾನು ಎಷ್ಟು ಸ್ಪೇಸ್ ತೊಗೋಬೇಕು, ಅದು ಒಂದು ಬೇಸಿಕ್ ಕಾಮನ್ ಸೆನ್ಸ್ ಅನ್ನೋದು ಇರಬೇಕು. ಪಾಪ ಅದು ಇವ್ರು ತುಂಬ ಹಂಬಲಾಗಿ ಒಳ್ಳೆ ರೀತಿಯಿಂದ ಹೇಳ್ತಿದ್ದಾರೆ. ಇಟ್ ಈಸ್ ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸಿನಿಮಾ, ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕ್ಯಾರೆಕ್ಟರ್ಸ್. ಇವಾಗ ಕೆಮಿಸ್ಟ್ರಿ ಅಂತ ಎಲ್ಲರೂ ಹೇಳ್ತಿದ್ರಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ಇಬ್ಬರದ್ದು, ಅದ್ಭುತವಾದಂಥ ಕೆಮಿಸ್ಟ್ರಿ ಅಂತ. ಇವ್ರು ನಾನಲ್ಲದೆ ಬೇರೆ ಯಾರೇ ಆಗಿದ್ರು ಈ ಪಾತ್ರನ ಅಷ್ಟೇ ಜಸ್ಟಿಫಿಕೇಶನ್ ಕೊಟ್ಟಿರೋರು, ಅದೇ ಪರ್ಫಾರ್ಮೆನ್ಸ್ ಮಾಡಿರೋರು. ಇವರಿಲ್ಲ ಅಂತ ಬೇರೆ ಯಾರೇ ಆಗಿದ್ರು ನಾನು ಅದನ್ನೇ ಮಾಡ್ತಿದ್ದೆ. ದಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕ್ಯಾರೆಕ್ಟರ್ಸ್. ಸೊ ನೈಸ್, ವೆಲ್ ಸೆಡ್. ಇಬ್ಬರು ಅರ್ಥ ಮಾಡ್ಕೊಂಡು ನಾವು ಈ ಒಂದು ಬೌಲ್ ಇದೆ, ನಾನು ಏನು ಕೊಡ್ತಾ ಇದ್ದೀನಿ, ಇವ್ರು ಏನು ಕೊಡ್ತಾ ಇದ್ದಾರಲ್ಲ, ಸೊ ಅದು ನೋಡಿ ಕೆಮಿಸ್ಟ್ರಿ ಅನ್ನಿಸ್ತಾ ಇದೆ ಅಷ್ಟೇ. ಸರ್, ಹಾಡು ತುಂಬ ಅದ್ಭುತವಾಗಿ ರೀಚ್ ಆಗಿದೆ, ಎಸ್ಪೆಷಲಿ ಹುಕ್ ಸ್ಟೆಪ್. ಇನ್ನೂ ಎಷ್ಟು ಸಾಂಗ್ ಇದೆ. ಸೊ ಪಾರ್ಟ್ನರ್ ಸಿನಿಮಾ ಏನು ಹೇಳುತ್ತೆ ಅಂತ ಹೇಳೋದಾದ್ರೆ? ಪಾರ್ಟ್ನರ್ ಹೆಸರಲ್ಲೇ ಇದೆಯಲ್ಲ, ಅಂದರೆ ಇದೊಂದು ಕಪಲ್ಸ್ ಮಧ್ಯದಲ್ಲಿ ನಡೆಯುವಂಥ ಒಂದು ಕಥೆ ಇದು. ಮಾರಲ್ಸ್ ಹೇಳ್ತೀವಿ ನಾವು, ಅಂದರೆ ಯಾವುದನ್ನು ಬುಕ್ಕಿಶಾಗಿ ಡೈರೆಕ್ಟಾಗಿ ಫಿಲಾಸಫಿ ಹೇಳ್ತಾ ಇದೀವಿ ಅಂತಲ್ಲ, ಏನು ನಡೀತಾ ಇದೆಯಲ್ಲ ಅದನ್ನು ಆ್ಯಸ್ ಎ ಮಿರರ್, ಸಮಾಜದಲ್ಲಿ ಏನು ನಡೀತಾ ಇದೆ ಆ್ಯಸ್ ಎ ಮಿರರ್ ನಾವು ಅದನ್ನು ಒಂದು ಸ್ಕ್ರೀನ್ ಪ್ಲೇ ಮಾಡಿ ಇಟ್ಟಿದ್ದೀವಿ. ನೋಡಿದ್ರೆ ಹೌದು ರಿಲೇಟ್ ಆಗುತ್ತೆ. ಕೆಲವೊಂದು ಸಲ ನಾವು ಏನೇನೋ ಹೆಂಗೆಂಗೋ ನಡ್ಕೊಂಡ್ಬಿಟ್ಟಿರ್ತೀನಿ, ಇವ್ರ ಜೊತೆ ಹೆಂಗೋ ನಡ್ಕೊಂಡಿರ್ತೀನಿ, ಇನ್ನೊಬ್ರ ಜೊತೆ ಹೆಂಗೆ ನಡ್ಕೊಂಡಿರ್ತೀವಿ. ಆ ಸಿಚುವೇಶನ್ನಲ್ಲಿ ಏನು ಮಾಡ್ತಿದ್ದೀವಿ ನಮಗೆ ಗೊತ್ತಿರಲ್ಲ, ನೋಡೋನಿಗೆ ಗೊತ್ತಿರುತ್ತೆ, ಮೂರನೇ ವ್ಯಕ್ತಿ ಗೊತ್ತಿರುತ್ತೆ, ಅಥವಾ ಅನುಭವಿಸೋರಿಗೆ ಮಾತ್ರ ಗೊತ್ತಿರುತ್ತೆ. ಆ ಟೈಮಲ್ಲಿ ನಾವು ಸರಿನಾ ತಪ್ಪ ಇನ್ನೊಬ್ಬ ನೋಡ್ದವನಿಗೆ ಜಡ್ಜ್ಮೆಂಟ್ ಸಿಗ್ತಾ ಇರುತ್ತೆ. ನೀವು ಯಾವುದೋ ಒಂದು ರಿಯಾಲಿಟಿ ಶೋ ನೋಡ್ತೀರಾ, ಅದು ನೋಡಿದಾಗ ಯಾಕೆ ಹೇಳಿ ನೀವು ಇಲ್ಲಿ ಕೂತ್ಕೊಂಡು ಸೀಟಲ್ಲಿ ಜಡ್ಜ್ ಮಾಡ್ತೀರಾ? ಬಿಕಾಸ್ ಅವ್ನು ಏನು ಮಾಡ್ತಾನೆ ಅಲ್ಲಿ ಗೊತ್ತಿರಲ್ಲ ಅವ್ರಿಗೆ. ಹೌದು, ಆ ಟೈಮಲ್ಲಿ ದೇ ಆರ್ ಬಿಹೇವಿಂಗ್, ಅವ್ರ ಮಾನಸಿಕ ಸ್ಥಿತಿ ಪ್ರಕಾರ ಅವ್ರು ನಡ್ಕೊಳ್ತಿರ್ತಾರೆ. ಸರಿನಾ ತಪ್ಪು ಅವ್ರಿಗೆ ಅರಿವಿರಲ್ಲ, ನೋಡ್ದವನಿಗೆ ಗೊತ್ತಿರುತ್ತೆ. ಸೊ ಆ ರಿಯಲೈಸೇಷನ್ ಪಾಯಿಂಟ್ ಇದೆಯಲ್ಲ, ಅಲ್ಲಿ ಮಿರರ್ ಹಿಡಿದಾಗ ಮಾತ್ರ ಗೊತ್ತಾಗುತ್ತೆ ಅದು. ಹೌದು. ಸೊ ನಾವು ಇದು ಪಾರ್ಟ್ನರ್ ಸಿನಿಮಾ ಏನಂತಂದರೆ ಇಟ್ಸ್ ಎ ಮಿರರ್. ಈಗ ನಡೀತಿರ್ತಕ್ಕಂಥ ಸಿಚುವೇಶನ್ಗಳಲ್ಲಿ, ಸನ್ನಿವೇಶಗಳಲ್ಲಿ ನೋಡಿದವ್ರಿಗೆ ಅದು ರಿಲೇಟ್ ಆಗಿ ಅವರು ಭಾವುಕರಾಗ್ಬೋದು, ತಿಳ್ಕೊಬೋದು, ಏನು ಬೇಕಾದ್ರೂ ಆಗ್ಬೋದು. ಜಸ್ಟ್ ವಿ ಆರ್ ಟೆಲಿಂಗ್ ಎ ಸ್ಟೋರಿ ವಾಟ್ಸ್ ಹ್ಯಾಪ್ನಿಂಗ್ ಟುಡೇ ಅನ್ನೋದು. ಯಾವಾಗ ರಿಲೀಸ್ ಏನಾದರೂ
ನಿಮ್ಮ ಟೀಮ್ ಡಿಸ್ಕಷನ್ ಮಾಡಿದ್ದೀರಾ ಯಾವಾಗ ರಿಲೀಸ್ ಮಾಡ್ತಿದ್ದೀವಿ ಅನ್ನೋ ಥರದ್ದು? ಅದು ಈ ವರ್ಷನೇ ಮಾಡಬೇಕು. ಹೌದಾ? ಈ ವರ್ಷ ಮಾಡಲೇಬೇಕು. ಎಕ್ಸಾಕ್ಟ್ ಡೇಟ್ ಏನಾದರೂ ಶಾರ್ಟ್ಲಿ ಹೇಳ್ತೀವಿ. ಓಕೆ ಸರ್, ಒಂದು ಚಿಕ್ಕ ಫನ್ ರೌಂಡ್. ಹ್ಮ್. ಓಕೆ, ರ್ಯಾಪಿಡ್ ಫೈರ್. ರ್ಯಾಪಿಡ್ ಫೈರ್ ಥರನೇ. ಹ್ಮ್. ನಿಮ್ಮ ಕೆಲವೊಂದು ಸಿಚುವೇಶನ್ಸ್ ಹೇಳ್ತೀನಿ. ಈ ಸಿಚುವೇಶನಲ್ಲಿ ನೀವು ನಮ್ಮ ಸಿನಿಮಾ ರಂಗದಿಂದ ಯಾವ ಪಾರ್ಟ್ನರ್ನ ಕರ್ಕೊಂಡು ಹೋಗ್ತೀರಾ ಅನ್ನೋದು. ಓಕೆ ಓಕೆ. ನಮ್ಮ ಕಾಸ್ಟ್ ಇಂದ, ಕಾಸ್ಟ್ ಅಂಡ್ ಕ್ರೂ. ಕಾಸ್ಟ್ ಅಂಡ್ ಕ್ರೂ, ಫಿಲ್ಮ್ ಇಂಡಸ್ಟ್ರಿ ಟೋಟಲ್. ಓ, ಫಿಲ್ಮ್ ಇಂಡಸ್ಟ್ರಿ ಇಂದನಾ? ಇಲ್ಲ, ಸ್ಟಾರ್ಗಳು, ಹೀರೋ, ಹೀರೋಯಿನ್ಸ್, ಡೈರೆಕ್ಟ್ ಯಾರನ್ನಾದ್ರೂ ಏನು ಮಾಡ್ಬೇಕು ಹೇಳಿದ್ರಲ್ಲಿ ಇನ್ನೊಂದ್ಸಲ ಹೇಳಿ. ಅವ್ರು ಏನೋ ಒಂದು ಸಿಚುವೇಶನ್ ಹೇಳ್ತಾರಂತೆ. ಆ ಸಿಚುವೇಶನ್ ಅಲ್ಲಿ ನೀವೊಬ್ಬರನ್ನ ಪಾರ್ಟ್ನರ್ ಕರ್ಕೊಂಡು ಹೋಗಿ ಅಂದ್ರೆ ಯಾವ್ರನ್ನ ಕರ್ಕೊಂಡು ಹೋಗ್ತೀರಾ ಅಂತ. ನಾನು ಸದ್ಯ ಬೃಂದಾವ್ರನ್ನ ಬಿಟ್ಟು ಬೇರೆ ಯಾರನ್ನ ಕರ್ಕೊಂಡು ಅವ್ರು ಆಗ್ಲೇ ಹೇಳ್ತಿದ್ದಾರೆ. ಮ್ಯಾಮ್ ನನಗೆ ಕೇಳಿಸಲ್ಲ, ಬಟ್ ಅಲ್ಲಿ ಕೇಳಿಸುತ್ತೆ. ಏನು ಹೇಳಿದ್ರು ಬೃಂದಾ ಪ್ಲೀಸ್. ಓಕೆ ಓಕೆ ಓಕೆ. ಇವಾಗ ಫಸ್ಟ್ ಕ್ವಶನ್, ಇಬ್ರು ಆನ್ಸರ್ ಮಾಡಬೇಕು. ಒಂದು ಬ್ಯಾಂಕ್ ರಾಬರಿ ಮಾಡಬೇಕು. ಸೊ ಬ್ಯಾಂಕ್ ರಾಬರಿಗೆ ಯಾರನ್ನ ಕರ್ಕೊಂಡು ಹೋಗ್ತೀರಾ? ಬೃಂದಾ. ಪ್ಲೀಸ್. ಅಫ್ಕೋರ್ಸ್ ಈ ಸಿನಿಮಾ ಮುಗಿಯೋವರೆಗೂ ಎಲ್ಲಾ ಸಿಚುವೇಶನ್ ಅಲ್ಲೂ ನೀವೇ ಕರ್ಕೊಂಡು ಹೋಗ್ತೀರಾ. ಬೆಸ್ಟ್ ಪಾರ್ಟ್ನರ್ ಬ್ಯಾಂಕ್ ರಾಬರಿಗೆ. ಸೀರಿಯಸ್ಲಿ ಟೆಲ್ಲಿಂಗ್ ಯು. ಹೆಂಗೆ? ಅಲ್ಲ, ನನ್ನ ಬಗ್ಗೆ ನಂಗೆ ಗೊತ್ತಾಗಬೇಕಾಗಿದೆ. ಚಾಣಾಕ್ಷ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸಿ, ಅವರು ತುಂಬಾ ಆಕ್ಚುಲಿ ಬುದ್ಧಿವಂತ. ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ಅಂದ್ರೆ ಸುಮ್ಮನೆ ಜೋಕ್ ಆಗಿ ಹೇಳ್ತಾ ಇಲ್ಲ. ಅಂದ್ರೆ ನಾಟ್ ಇನ್ ಅ ನೆಗೆಟಿವ್ ವೇ. ತುಂಬಾನೇ ಇಂಟೆಲಿಜೆಂಟು. ವರ್ಲ್ಡ್ ಇಂದ ಏನೇ ಕೇಳಿ ಅವ್ರಿಗೆ ಗೊತ್ತಿರುತ್ತೆ. ಆಕ್ಚುಲಿ ಎಜುಕೇಶನ್ ಬಗ್ಗೆ ತೊಂದರೆ ಇಲ್ಲ, ಹೇಳ್ಬೋದು ತೊಂದರೆ ಇಲ್ಲ, ಅದ್ರಲ್ಲೇ ಇದೆ. ಅದು ಆಕ್ಚುಲಿ ಇನ್ಸ್ಪೈರಿಂಗ್ ಪಾಯಿಂಟ್. ಅದು ಟೆಂತ್ ಪಾಸ್ ಮಾಡಿದ್ದು ಸರ್, ಅಷ್ಟೇನೇನೆ. ಅವ್ರು ಯಾವತ್ತೂ ಹೇಳ್ತಾರೆ, ನಾನು ಸರ್ ಏನ್ ಓದಿದ್ದೀರಾ ನೀವು? ಟೆಂತ್ ಪಾಸ್ ಅಂತ ಹೇಳ್ತಾರೆ. ಬಟ್ ಏನೇ ಕೇಳಿದ್ರು ಹಿ ನೋಸ್ ಅಬೌಟ್ ಇಟ್. ಈಸ್ ವೆರಿ ಇಂಟೆಲಿಜೆಂಟ್. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಬ್ಯಾಂಕ್ ರಾಬರಿ. ಚಾಣಾಕ್ಷತನ. ಅದ್ರ ಜೊತೆ ಕ್ವಿಕ್ ಆಗಿ ಇರ್ಬೇಕು. ಮಾರ್ಷಲ್ ಆರ್ಟ್ಸ್ ಕಲ್ತಿದ್ದಾರೆ. ಸರ್, ನೀವ್ ಯಾರು ಕರ್ಕೊಂಡು ಹೋಗ್ತೀರಾ? ಅಲ್ಲ, ಎಲ್ಲ ನಾನ್ ಮಾಡಿದ್ದೆ. ನೀವು ನಿಮ್ ಕಾಂಟ್ರಿಬ್ಯೂಷನ್ ಏನು ಬ್ಯಾಂಕ್ ರಾಬರಿಗೆ? ಅಲ್ಲ, ಕಮಾಂಡರ್ ಇವ್ರು ಕಮಾಂಡರ್ ಇವರು. ಹಂಗೆ ಸಿ, ಚಾಣಾಕ್ಷತ ನನ್ನಲ್ಲಿದೆ, ಸ್ಪೀಡ್, ಮಾರ್ಷಲ್ ಆರ್ಟ್ಸ್ ಎಲ್ಲ ನನ್ನಲ್ಲಿದೆ. ಅಂದ್ರೆ ನೀವು ಕಮಾಂಡ್ ಮಾಡ್ತಿರ್ತೀರ ಕುತ್ಕೊಂಡು. ಇವಾಗ ಅಲ್ಲಿ ಹೋಗಿಲ್ಲ. ಸಾಕು ಬೃಂದ. ಓ, ಸಮಾಧಾನ. ಕಾರ್ ತಗೊಂಡೋಗೋಣ. ಕಾರ್ ಓಡೋದು ಯಾಕೆ? ಮಾಡೋಣ ಜಾಸ್ತಿ ಮಾಡೋಣ ಅಂತ ಸರ್. ನೀವು ಬ್ಯಾಂಕ್ ರಾಬರಿಗೆ ನಮ್ಮ ಕನ್ನಡ ಇಂಡಸ್ಟ್ರಿ ಯಾರಾದ್ರೂ ಕರ್ಕೊಂಡು ಹೋಗ್ತೀರಿ ಅಂದ್ರೆ? ಬೃಂದ. ಓಕೆ. ಅಲ್ಲ, ಇವ್ರು ಆಲ್ರೆಡಿ ಮಾಡ್ಬಿಟ್ಟಿದ್ದಾರೆ. ಓಕೆ, ಈಗ ನೆಕ್ಸ್ಟ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿನಲ್ಲಿ ಎಕ್ಸ್ಪೀರಿಯನ್ಸ್ ಇಂಪಾರ್ಟೆಂಟ್. ಅದ್ರಲ್ಲೂ ಕೂಡ ಇವ್ರು ನನ್ನ ಚಾಣಾಕ್ಷ ಅಂತ ಹೇಳ್ತಿದಾರೆ. ಆ ಪಿಕ್ಚರ್ ನೋಡಿದೀರಾ ನೀವು? ಲಾಸ್ಟ್ ವರೆಗೂ ಇವ್ರ ಬಗ್ಗೆ ಗೊತ್ತಾಗೋದು. ಹೆಂಗಿದೆ, ಗನ್ ಹಿಡ್ಕೊಂಡ್ ಬಂದಾಗ್ಲೇನೆ ಅದೊಂದು ಸರ್ಪ್ರೈಸ್ ಬರೋದು. ಸೊ ಆ ಥರದ್ದೊಂದು ಏನಾದ್ರು ಒಂದು ಷಡ್ಯಂತ್ರಗಳು ಇಟ್ಕೊಂಡು ಪ್ಲೇ ಮಾಡೋದಕ್ಕೆ ಇವ್ರಿಗಿಂತ ಬೆಸ್ಟ್ ಇನ್ಯಾರು ಇಲ್ಲ. ಸೊ ನೈಸ್. ಓಕೆ, ಡನ್ ಮಚ. ಓಕೆ, ನೆಕ್ಸ್ಟ್ ಆನ್ಸರ್ ಮತ್ತೆ ಅದನ್ನ ರಿಪೀಟ್ ಮಾಡಂಗಿಲ್ಲ ಪ್ಲೀಸ್. ಓಕೆ, ಬಡ್ಡಿ ವಸೂಲಿ ನಮಗೇನು ಅನ್ಸುತ್ತೆ, ಇವ್ರೇ ಅನ್ಸುತ್ತೆ ನಾನು ಹೇಳ್ತೀನಿ. ಬಡ್ಡಿ ವಸೂಲಿ ಮಾಡೋದಕ್ಕೆ. ಬಡ್ಡಿ ವಸೂಲಿ ಮಾಡೋದಕ್ಕ ಯಾಕೆ ಕೊಡ್ಬೇಕು ನಾವು? ಫಸ್ಟ್ ಆಫ್ ಆಲ್ ದುಡ್ಡು ಇರುತ್ತೆ ನಮ್ಮ ಅಷ್ಟೊಂದು. ಬ್ಯಾಂಕ್ ರಾಬರಿ ಮಾಡಿದ್ಮೇಲೆ ಸಾಲ ಕೊಟ್ಟಿರ್ತೀರಿ. ಇಲ್ಲಿರೋದು ಬ್ಯಾಂಕ್ ರಾಬರಿ ಮಾಡಿದ್ಮೇಲೆ ದುಡ್ಡನ್ನ ಸೇಫ್ ಮಾಡೋದು ಬಡ್ಡಿ ಕೊಟ್ಬಿಟ್ಟಿರ್ತೀವಿ. ಬಡ್ಡಿ ವಸೂಲಿ ಮಾಡ್ಬೇಕು. ಯಾರನ್ನ ಕರ್ಕೊಂಡು ಹೋಗ್ತೀರಾ? ರಾಬರಿ ಒಟ್ಟಿಗೆ ಮಾಡಿದೀವಿ. ಈಗ ಬಡ್ಡಿ ವಸೂಲಿ ಇನ್ನೊಬ್ಬನ್ ಕರ್ಕೊಂಡ್ ಬಂದ್ರೆ ಅವ್ನಿಗೆ ಗೊತ್ತಾಗಲ್ಲ ನಾವು ರಾಬರಿ ಮಾಡಿದ್ವಿ ಅಂತ. ನಾವ್ ಹೋಗಕ್ ಆಗಲ್ಲ ಬಡ್ಡಿ ವಸೂಲಿ. ಅಲ್ಲ, ಅವನಿಗೆ ಗೊತ್ತಾಗತ್ತಲ್ಲ ನಾವು ರಾಬರಿ ಮಾಡಿದ್ವಿ ಅಂತ. ಮಾಡಿಸ್ಕೊಳ್ಳೋದ್ ಕಲಿಬೇಕು. ನಾವು ರಾಬರಿ ಮಾಡಿದ ಅವನಿಗೆ ಗೊತ್ತಾಗ್ಬಿಡತ್ತಲ್ಲ. ಯಾರಿಗೆ? ಈಗ ಬಡ್ಡಿ ವಸೂಲಿ ಯಾರನ್ನ ಕರ್ಕೊಂಡ್ ಬಂದ್ವಿ, ಅವ್ನ್ ಕೇಳ್ತಾನೆ ಇಷ್ಟು ದುಡ್ಡು ಎಲ್ಲಿಂದ ಬಂತು, ಯಾಕೆ ಬಡ್ಡಿ ಕೊಟ್ರಿ ಅಂತ. ಸ್ಲೋಲಿ ಹೋಗ್ತಾ ಅವನಿಗೆ ಕ್ಲೂ ಕೊಟ್ಟಂಗಾಗತ್ತಲ್ಲ ನಾವೇ ರಾಬರಿ ಮಾಡಿದೀವಿ ಅಂತ. ಯಾರನ್ನ ಥರ್ಡ್ ಪರ್ಸನ್ ತರದೇ ಯಾಕೆ ಬೇಕು, ನಾವೇ ಹೋಗೋಣ. ಭಾಗ್ಯಲಕ್ಷ್ಮಿ ತೋರ್ಸ್ಕೋಬಾರ್ದು. ಹಂಗ ಹೇಳಿ ಮ್ಯಾಮ್. ನಮ್ ಮುಖ ನಮ್ ಪ್ರೊಡ್ಯೂಸರ್ ಹರೀಶ್ ಸರ್. ಹೌದಾ? ಓಕೆ, ಮೂವಿಗೆ ಹೋಗ್ತಿದ್ರಾ? ನಿಮ್ಗೆ ಒಬ್ಬ ಪಾರ್ಟ್ನರ್ ಬೇಕು. ಯಾವ ಮೂವಿ ನೋಡ್ತೀವಿ ಹೇಳಿ? ಪಾರ್ಟ್ನರ್. ಟ್ರಿಪ್. I'm expecting some ಬೇರೆ ಆನ್ಸರ್ಸ್. ಓಕೆ, ನಿಮ್ಗೆ ಬೇರೆ ಆನ್ಸರ್ಸ್ ಬೇಕಾ? ಸಾರಿ, ವಿಲ್ ಗಿವ್ ಬೇರೆ ಆನ್ಸರ್ಸ್.
ನಮ್ಮ ಇಂಡಸ್ಟ್ರಿಯಿಂದ ಯಾರಾದ್ರೂ ಹೌದು. ಬೇಕಾ? ನಂಗೆ ಇವ್ರು ಯಾರು ಹೇಳ್ತಾರೆ ಅಂತ ಗೊತ್ತಿಲ್ಲ. ಫಸ್ಟ್ ನೀವೇ ಹೇಳಿ. ಓಕೆ, ಬಡ್ಡಿ ವಸೂಲಿ. ನೀವ್ ಹೇಳಿ, ಹಾ. ಬಡ್ಡಿ ವಸೂಲಿ ಮಾಡೋದಕ್ಕೆ ನೀವು ಬೇರೆಯವ್ರು ಯಾರು ಯಾವ್ದಾದ್ರು ಹೆಸರಲ್ಲಿ ಇಂಡಸ್ಟ್ರಿಯಲ್ ಪಾಪ ಅವ್ರು ಅಷ್ಟೊಂದು ಎಫರ್ಟ್ ಹಾಕಿ ಕ್ವೆಶ್ಚನ್ ಫ್ರೇಮ್ ಮಾಡ್ಕೊಂಡ್ ಬಂದಿದ್ದಾರೆ. ಹೌದು. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಮೈ ಸೈಡ್. ಬಡ್ಡಿ ವಸೂಲಿ ಯಾರನ್ನ ಕರ್ಕೊಂಡು ಹೋಗ್ಲಿ? ಎನಿ ಆಕ್ಟರ್ಸ್, ಡೈರೆಕ್ಟರ್, ಪ್ರೊಡ್ಯೂಸರ್ ಯಾರಾದ್ರು ಇವ್ರು ಪರ್ಫೆಕ್ಟ್. ಮತ್ತೆ ಎಷ್ಟು ಟೈಮ್ ಇದೆ? ನೀವು ನೀವು ಎಷ್ಟು time- ಟೈಮ್ ತಗೊಂಡ್ರೆ edit ಆಮೇಲೆ ಎಡಿಟ್ ಮಾಡ್ಕೊತೀರಾ? ಮಾಡ್ತೀವಿ. ಎಡಿಟ್ ಮಾಡ್ಕೊಂತೀರಲ್ವಾ, ಹಂಗಾದ್ರೆ ಓಕೆ. ನಾನು ಸಪ್ತಮಿನ್ ಕರ್ಕೊಂಡು ಹೋಗ್ತೇನೆ. ಏನಕ್ಕೆ ಹೇಳಿ? ಅವರಪ್ಪ ಹೋ ಬ್ರೇವ್ ಆನ್ಸರ್. ಸ್ಮಾರ್ಟ್ ಆನ್ಸರ್. ಎಸ್, ನೀವ್ ಹೇಳಿ. ನೀವು ಹೇಳಿ. ನಾನು ಯಾರನ್ನು ಕರ್ಕೊಂಡು ಹೋಗ್ಲಿ ಬಡ್ಡಿ ವಸೂಲಿ? ಈ ಮಧ್ಯದಲ್ಲಿರೋ ಪಾಸ್ನೆಲ್ಲ ಟೈಮ್ ಲ್ಯಾಪ್ಸ್ ಆಗ್ತೀವಿ. ಧ್ರುವ ಸರ್ಜಾ ಅವ್ರನ್ನ ಕರ್ಕೊಂಡು ಹೋಗ್ತೀನಿ. ನಾನು ವೈ ತಲೆಲಿತ್ತು. ಧ್ರುವ ಸರ್ಜಾ ಅವ್ರನ್ನ. ಅಂದ್ರೆ ಒಂದು ಮಾಹೌಲ್ ಸೆಟ್ ಮಾಡೋದು. ಹಾ, ಓಕೆ, ಇವಾಗ ಆಕ್ಷನ್ ಪ್ರಿನ್ಸ್ ಅಲ್ವಾ? ಹೌದು. ಹಾ, ಯಾರಾದ್ರೂ ಕೊಟ್ಟಿಲ್ಲ ಅಂತಂದ್ರೆ Fight. ಸರಿಯಾಗಿ ಹೊಡಿತಾರೆ. ಮೂವಿಗೆ ಆ? ಮೂವಿಗೆ ಮೂವಿ ನಾನು ಬೃಂದ ಜೊತೆಗೆ ಹೋಗ್ತೀನಿ. ಹಾ, ಮೂವಿ ನಾನು ಸರ್. ಓಕೆ, ಟ್ರಿಪ್, ಒಂದು 4-5 days ಟ್ರಿಪ್. ಟ್ರಿಪ್ಪಿಗ ದೇರ್ ಆರ್ ಸೋ ಮೆನಿ ಅಮೇಸಿಂಗ್ ಗರ್ಲ್ಸ್ ಇನ್ ಆರ್ ಇಂಡಸ್ಟ್ರಿ. ಎಲ್ಲರ ಜೊತೆಗೆ ಹೋಗ್ತೀನಿ. ಲೈಕ್ ಪರ್ಟಿಕ್ಯುಲರ್ ಒನ್ ಮಲಾಯಿಕಾ, partner. ನಿಮಿಕಾ, ತೇಜಸ್ವಿನಿ, ಖುಷಿ ರವಿ, ಆಶಿಕಾ, ಸಪ್ತಮಿ, ಎವ್ರಿಬಡಿ, ಅಮೃತಾ, ಎಲ್ಲರೂ ದೇ ಆರ್ ಆಲ್ ಅಮೇಸಿಂಗ್. ಕೈಂಡ್ ಆಫ್ ಫ್ಯಾಮಿಲಿ ಟ್ರಿಪ್. ಯಾ, ಫ್ಯಾಮಿಲಿ ಟ್ರಿಪ್. ಸರ್ ನೀವು ಇಷ್ಟು ಜನ ಹೋಗ್ತಾರಂದ್ರೆ ಒಂದು ಗಾಡಿ ಓಡ್ಸಕ್ಕೆ ಯಾರಾದ್ರೂ ಬೇಕಲ್ಲ? ನಾನೇ ಹೋಗ್ಬಿಡ್ತೀನಿ ಗಾಡಿ ಓಡಿಸ್ಕೊಂಡು. ದಟ್ಸ್ ಗುಡ್. ಓಕೆ, ಒಂದು ಕಪಲ್ ಇದ್ದಾರೆ, ಹುಡುಗ ಹುಡುಗಿ ಲವ್ ಮಾಡಿದ್ದಾರೆ. ಅವ್ರನ್ನ ಓಡಿಸ್ಕೊಂಡು ಹೋಗಿ ಮದುವೆ ಮಾಡಿಸ್ಬೇಕು. ಓಕೆ, ಏನೇನು ಇನ್ನೊಂದ್ಸಲ ಹೇಳಿ. ಈಗ ಹುಡುಗರು ಸಿನಿಮಾದಲ್ಲಿರೋ ಥರ ಸಿಚುವೇಶನ್. ಹಾ, ಇಬ್ರು ಲವರ್ಸ್ ಇದ್ದಾರೆ, ಹುಡುಗ ಹುಡುಗಿ. ಅವರಿಬ್ಬರನ್ನ ಕರ್ಕೊಂಡು ಓಡಿಸ್ಕೊಂಡು ಹೋಗಿ ಮದುವೆ ಮಾಡಿಸ್ಬೇಕು. ಅವರಿಬ್ಬರನ್ನ ಕರ್ಕೊಂಡು ಹೋಗ್ಬೇಕಿದ್ರೆ ನಿಮ್ಮ ಜೊತೆ ಇನ್ನೊಬ್ರು ಬೇಕು. ಸೊ ಯಾರನ್ನ ಕರ್ಕೊಂಡು ಹೋಗ್ತೀರಾ ಆ ಸಿಚುವೇಶನ್ ಅಲ್ಲಿ? ಪಾರ್ಟ್ನರ್ ಯಾರು? ಯಾರಾದ್ರೂ ಸದ್ಯಕ್ಕೆ ಇವ್ರು ಬಿಟ್ಟು ಬೇರೆ ಯಾರು ಬರ್ತಾ ಇಲ್ಲ. ಯೋಚನೆ ಮಾಡಿ, ಅವ್ರು ಟೈಮ್ ಲ್ಯಾಪ್ಸ್ ಹಾಕ್ತಾರೆ. ಅದು ಥಿಂಕಿಂಗ್ ಇರುತ್ತಲ್ಲ, ಅದನ್ನ ಹಾಕ್ತಾರೆ. ಎಸ್, ಅದು ಹೆಂಗೆ? ಅದು ರಾತ್ರಿ ಸೌಂಡ್ ಬರುತ್ತಲ್ಲ, ಹಿಂದೆ ಹಾಕ್ಬೋದು. ಇನ್ಮೇಲೆ ಚೇಂಜ್ ಎಲ್ಲ ಎಫೆಕ್ಟ್ಸ್. ಆ ಸೌಂಡ್ ಹಾಕ್ತಾರೆ. ಸೊ ನೀವು ಯೋಚನೆ ಮಾಡಿ ಚೆನ್ನಾಗಿ. ಮ್ಯಾಮ್ ನೀವು ಯೋಚನೆ ಮಾಡಿ. ನಾನು ಮಾಡ್ತಾ ಇದ್ದೀನಿ ಅಂದ್ರೆ, ಯಾರಾದ್ರೂ ಫಸ್ಟ್ ಆಫ್ ಆಲ್ ನಂಗೆ ಗಾಡಿ ಓಡ್ಸಕ್ ಬರಲ್ಲ, ಸೊ ಗಾಡಿ ಓಡ್ಸಬೇಕು. ಕಡೆಗೆ ನಾನು ಗಾಡಿ ಓಡಿಸ್ತೀನಿ, ಟ್ರಿಪ್ಪಿಗೆ ಓಡಿಸಿರ್ತೀನಲ್ಲ. ಕೃಷ್ಣ ಲೀಲಾದಲ್ಲಿ ನಾನು ಗಾಡಿ ಓಡಿಸೋನೆ ಅಲ್ವಾ? ಹೌದು. ನೀವೆಲ್ಲದಕ್ಕೂ ಗಾಡಿ ಓಡಿಸ್ಕೊಂಡ್ ಬರ್ತೀರಾ ನಮ್ ಜೊತೆಗೆ. ನೈಟ್ ರೆಕಾರ್ಡಿಂಗ್ಸ್ ಎಲ್ಲ. ನಿನ್ನೆ ಇಂಟರ್ವ್ಯೂಸಿಗೂ ನಾನೇ ಗಾಡಿ ಓಡಿಸ್ಕೊಂಡು ಬಂದೆ. ಹೌದಾ? ಇವ್ರನ್ನ ಹೋಗಿ ನನ್ನ ಮನೆ ಹತ್ರ ಬಂದು ಆರು ನೋಡಿದ್ರೆ ಇವ್ರು ಬಂದು ಕೂತ್ಕೊಂಡು ಕರ್ಕೊಂಡ್ ಬಂದೇವಿ. ನಿನ್ನೆ ಎಲ್ಲಿದ್ರು? ಓ ಸಾರಿ, ನಿನ್ನೆ ಮಂಜು ಇದ್ದ ಡ್ರಾಪ್ ಮಾಡೋ ಟೈಮಲ್ಲಿ. ಇವಾಗ ಆನ್ಸರ್ ಹೇಳಿ. ಓಡಿಸ್ಕೊಂಡು ಹೋಗಕ್ಕೆ ಸರ್ ನೀವು ಥಿಂಕ್ ಮಾಡಿ. ಓಡಿಸ್ಕೊಂಡು ಹೋಗಕ್ಕೆ ಅಂತ ನಾ ಜಗ್ಗೇಶ್ ಅಣ್ಣನ್ ಕರ್ಕೊಂಡು ಪಾಪ ಹೋಗ್ತೀನಿ. ಒಳ್ಳೆಯವ್ರಲ್ಲ. ಸರಿ, ಜಗ್ಗೇಶ್ ಅಣ್ಣನ್ ಕರ್ಕೊಂಡು ಹೋಗ್ತೀನಿ. ಯಾಕೆ? ರೀಸನ್? ರೀಸನ್ ಅವ್ರು ಏನೇನೋ ಹಂಗೆ ಚೆನ್ನಾಗಿ ಅಂದ್ರೆ ಎಲ್ಲ ತಮಾಷೆನಲ್ಲಿ ಮಾಡಿ ಎಲ್ಲರನ್ನೂ ಒಪ್ಪಿಸ್ಬಿಡ್ತಾರೆ. ಮೋಡಿ ಮಾಡ್ತಾರೆ. Yes. ಕನ್ವಿನ್ಸ್ ಮಾಡ್ಬಿಡ್ತಾರೆ ಎಲ್ಲರೂ. ಹಿಂಗ ಚಿನ್ನ ಮಾಡ್ಬಿಡ್ತಾರೆ. ನಾನು ಉಪ್ಪಿ ಸರ್ನ ಕರ್ಕೊಂಡು ಹೋಗ್ತೀನಿ. ಯಾಕೆ? ಅವ್ರು ಬುದ್ಧಿವಂತ ಅಲ್ಲ, ಎಲ್ಲರಿಗೂ ಬುದ್ಧಿ ಹೇಳಿ ಎಲ್ಲ ಸೆಟ್ ಮಾಡ್ಬಿಡ್ತಾರೆ. ಶಬಾಷ್ ಬೇಟ. ಓಕೆ, ಅಮೆಝಾನ್ ಫಾರೆಸ್ಟ್ ಅಲ್ಲಿ ಕಳೆದೋಗಿದ್ದೀರಾ. ಯಾಕೆ? ಜಸ್ಟ್ ಇಮ್ಯಾಜಿನ್. ಅಂದ್ರೆ ಹೆಂಗೆ? ಏನೋ ಹೋಗಿದ್ದೀರಾ. ಓಕೆ. ನೀವು ಒಬ್ಬರೇ ಇದ್ದೀರಾ. ಸಾರಿ, ನೀವು ಒಬ್ಬರೇ ಇದ್ದೀರಾ ಇವಾಗ ಅಮೆಝಾನ್ ಫಾರೆಸ್ಟ್ ಅಲ್ಲಿ. ಸೊ ನಿಮ್ಮನ್ನ ಅಲ್ಲಿಂದ ಕಾಪಾಡೋದಕ್ಕೆ ಯಾರಾದ್ರೂ ಒಬ್ರು ಪಾರ್ಟ್ನರ್ ಬೇಕು. ಆ ಸಿಚುವೇಶನ್ ಅಲ್ಲಿ ಯಾವ ಪಾರ್ಟ್ನರ್ನ ಯಾರನ್ನ ಚೂಸ್ ಮಾಡ್ತೀವಿ? ನಿಮ್ ಕ್ವಶನ್ ವ್ಯಾಲಿಡ್ ಇಲ್ಲ. ಒಬ್ರಿಗೆ ಕಾಡಲ್ಲಿ ನೀವು ಕಳ್ದೋಗಿ ನಾನ್ ಕಳ್ದೋಗಿ ಅವ್ರಿದ್ರೆ ಬೆಟರ್.
ನೀವು ಒಬ್ಬರೇ ಆನ್ಸರ್ ಮಾಡ್ಬೇಕು, ಯಾಕಂದ್ರೆ ಇವ್ರು ಆನ್ಸರ್ ಮಾಡೋ ಟೈಮಲ್ಲಿ ನಾನು ಆನ್ಸರ್ ಮಾಡಿದ್ರೆ ಇಬ್ರು ಇದೀವಿ ಅಂತ ಅರ್ಥ. ಓಕೆ ಕರೆಕ್ಟ್ ತಾನೆ ಲಾಜಿಕಲಿ? ಸಿ ನೀವ್ ಒಬ್ರೇ ಕೂತಿದ್ರೆ ಹ್ಮ್. ಅಂತ ಇಮ್ಯಾಜಿನ್ ಮಾಡ್ಕೊಂಡು ಹಂಗೆ. ನೀವ್ ಹೇಳಿ ನಾನ್ ಒಬ್ಳೆ ಕೂತಿದ್ದೀನಿ Yes. ಇಂಟರ್ವ್ಯೂಗೆ ಅಂತಲ್ಲೇ ಹಂಗ್ ನೋಡಲ್ಲ. ಬೃಂದಾನು ಕಳ್ದೋಗಿದ್ದಾರೆ ಇವಾಗ. ನನಗೆ ನೀವೇ ಓಕೆ, ನೀವು ಇಬ್ರು ಕಳ್ದೋಗಿದ್ದೀರಾ, ಇನ್ನೊಬ್ರು ಯಾರೋ ಬರ್ತಾರೆ. ಕಳೆದೋಗಿದೀವಿ, ಇನ್ನೊಬ್ರು ಬೇಕು ಅಂತಂದ್ರೆ ಏನ್ ಯಾವ ಅಂದ್ರೆ ಅವ್ರು ಬಂದು ಏನ್ ಮಾಡ್ತಾರೆ? ನಿಮ್ಗೆ ಸೇವ್ ಮಾಡ್ತಾರೆ ಸೇವ್ ಮಾಡ್ತಾರೆ. ಅಥವಾ ನಿಮ್ಗೆ ಕರ್ಕೊಂಡು ಹೋಗೋದಕ್ಕೆ ಗೈಡ್ ಮಾಡ್ತಾರೆ. ಸೆಲ್ಫ್ ಕೆಪಾಸಿಟಿ ಇದೆ. ಬಟ್ ಸ್ಟಿಲ್ ಅಂದ್ರೆ ಒಂದು ಸಪೋರ್ಟ್ ಸಿಸ್ಟಮ್, support system. ಸಪೋರ್ಟಿಗೆ ಎಸ್, ಸುಮ್ನೆ ಹೈಪೋಥೆಟಿಕಲಿ ಹೈಪೋಥೆಟಿಕಲ್. ನಿಮ್ಗೇನೋ ಪಾಪ ಕಾಲ್ ಗಾಯ ಆಗ್ಬಿಟ್ಟಿದೆ, ಯಾರಾದ್ರೂ ಅಪ್ಪು ಸರ್ ಇದ್ದಿದ್ರೆ, ಅಪ್ಪು ಹಾ, ಸರ್ನ ಅಪ್ಪು sir. ಗಂಧದ ಗುಡಿನಲ್ಲಿ ಫಾರೆಸ್ಟ್ ಎಲ್ಲ ಚೆನ್ನಾಗಿ ಓಡಾಡಿದ್ರಲ್ಲ, ಅವ್ರಿಗೆ ಫಾರೆಸ್ಟ್ ಬಗ್ಗೆ ಜ್ಞಾನ ಚೆನ್ನಾಗಿದೆ. ನೈಸ್. ಲಾಸ್ಟ್ ಡ್ಯಾನ್ಸ್ ಫ್ಲೋರ್ ಪಾರ್ಟ್ನರ್, ನೋ ಅದರ್ ಆಪ್ಷನ್. ಇದು ಆಬ್ವಿಯಸ್ಲಿ ಅಮೋರ. ನಾನು ಹೆಂಗ್ ಮಾಡ್ತೀನಿ ಇದನ್ನ ಸರ್? ನಾವು ಇದನ್ನ ಮಾತಾಡ್ಲಿ, ವೆರಿ ಇಂಪಾರ್ಟೆಂಟ್. ಹೇಳಿ. ಜನರಿಗೆ ಗೊತ್ತಾಗ್ಲೇಬೇಕಾದಂತ ವಿಷಯ. ನನ್ನನ್ನು ನೋಡಿ ಇವ್ರನ್ನ ನೋಡಿ ನಾನು ಹೆಂಗ್ ಮಾಡ್ತೀನಿ. ಬರ್ತೀನಿ, ಇವ್ರು ಹೆಂಗ್ ಮಾಡ್ತಾರೆ. ಅದು ಅದು ನನ್ಗೆ ಮಾಡಕ್ಕೆ ಬರ್ತಾ ಇಲ್ಲ. ಪಾಂಡಿಚೇರಿ ಅಂದ್ರೆ ಪ್ರಾಕ್ಟೀಸ್ ಮುಗಿದೋಯ್ತು, ಪಾಂಡಿಚೇರಿ ಸಾಂಗ್ ಮುಗಿದೋಯ್ತು, ನಾನು ಅಮ್ಮವ್ರ ಅಂತ ಇವರು ಅದೇನೋ ಮಾಡ್ತಾರೆ, ಬಟ್ ಕ್ಯೂಟಾಗಿ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಅದು ನನಗೆ ಮಾಡಕ್ಕೆ ಬರ್ತಾ ಇಲ್ಲ. ಸ್ಟಿಲ್ ಪ್ರಾಕ್ಟೀಸ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಈಗಲೂ ಸಾಂಗ್ ನೋಡಾದ್ರು ಎಲ್ಲಾದ್ರೂ ರೀಲ್ಸ್ ಮಾಡೋ ಟೈಮಲ್ಲಾದ್ರೂ ಮಾಡೋಣ ಅನ್ಕೊಂತ ಇದೀನಿ. ಅದು ಮರ್ತೋಗ್ಬಿಡ್ತೀನಿ. ಅದೆಲ್ಲ ಎಷ್ಟನ್ ಏನೇನೋ ಮಾಡಿ ಇದೆಲ್ಲ ಹಿಂಗ್ ಮಾಡ್ತಾರೆ, ಆಮೇಲೆ ಹಿಂಗ್ ಬರ್ತಾರೆ. ನಾನು ಪುಣ್ಯಕ್ಕೆ ಆ ಕಡೆ ಇಟ್ಟಿಲ್ಲ, ಡ್ಯಾನ್ಸ್ ಮಾಸ್ಟರ್ ನನ್ನ ಇಲ್ಲಿ ಇಟ್ಟಿದ್ದಾರೆ, ಇಲ್ಲ ಎಷ್ಟ್ಕೊಂಡ್ ಬಂತ ಅಂತ. ಸೋ ಫನ್ನಿ. ಹೇಳ್ಕೊಡಿ ಆಮೇಲೆ ಸರ್ಗೆ. ಹೇಳ್ಕೊಡ್ತೀನಿ ನಾನು ಅವ್ರಿಗೆ. ನೆಕ್ಸ್ಟ್ ಸಾಂಗ್ ರಿಲೀಸ್ ಆಗೋ ಟೈಮ್ ಒಳಗಡೆ ನೀವು ಈ ಹುಕ್ ಸ್ಟೆಪ್ದು ನಿಮ್ಮ ಮೂಮೆಂಟ್ ಏನು, ಟು ಆಡ್ ದಟ್ ಎಕ್ಸ್ಟ್ರಾ ಗ್ರೇಸ್. ಅದು ನಾನು ಹಿಂಗ್ ಬರೋದ್ರ ಬದಲು ನಾನು ಹಿಂಗ್ ಬಂದೆ ಅಷ್ಟೇ. ಅದೇ ಸರ್ ಪಾಪ ಅದೇ ಬರ್ತಾರೆ. ನೆಕ್ಸ್ಟ್ ಹೇಳ್ಕೊಡ್ತಾರೆ ಸರ್. ನೆಕ್ಸ್ಟ್ ಸಾಂಗ್ ರಿಲೀಸ್. ನಾನು ಇದೀನಿ ಮಚ್ಚ. ಆಯ್ತು ಮಗ. ಇನ್ನು ಎಷ್ಟು ಸಾಂಗ್ ಇದೆ? ನಾವು ವೇಟ್ ಮಾಡ್ತೀವಿ. ಒಂದು ಸಾಂಗಿಗೆ ಇಷ್ಟೆಲ್ಲ ಮೆಮೊರೀಸ್ ಇದೆ ಅಂದ್ರೆ ಇನ್ನೂ ಎಷ್ಟು ಸಾಂಗ್ಸ್ ಇರ್ಬೋದು? ಇನ್ನೂ 3 ಸಾಂಗ್ಸ್ ಇದೆ, 3 ಹಾಡುಗಳು. ಇನ್ನು 3 ಹಾಡಿದೆ ಅಂಡ್ ಡಿಫ್ರೆಂಟ್ ಫ್ಲೇವರ್ ಅಲ್ಲಿ ಇದೆ. ಇನ್ಫ್ಯಾಕ್ಟ್ ನಿಮ್ಗೀಗ ಅಮೋರ ಎಷ್ಟು ಫನ್ ಆಗಿ, ಎಷ್ಟು ಬ್ಯೂಟಿಫುಲ್ ಆಗಿ, ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಿದೆ ಅಲ್ಲ ಸ್ಕ್ರೀನ್ ಮೇಲೆ. ಇನ್ನೊಂದು ಸಾಂಗ್ ನೋಡಿದಾಗ ನಿಮ್ಗೆ ಇನ್ನೊಂದು ಫ್ಲೇವರ್ ಸಿಗುತ್ತೆ. ಇನ್ಫ್ಯಾಕ್ಟ್ ಹೇಳ್ಬಿಡ್ತೀನಿ, ಲವ್ ಸಾಂಗ್ ಬರುತ್ತೆ ಇನ್ನೊಂದು ನೆಕ್ಸ್ಟ್. ಅಂಡ್ ಎಲ್ಲ 4 ಸಾಂಗ್ಗಳನ್ನ ನಾವು ರಿಲೀಸಿಗಿಂತ ಮುಂಚೆನೇ ಬಿಡ್ತಾ ಇದೀವಿ. ವಿ ಜಸ್ಟ್ ವಾಂಟ್ ಪೀಪಲ್ ಟು ನೋ ದಟ್ ವಾಟ್ ದೇ ಆರ್ ಗೆಟಿಂಗ್ ಇನ್ ಟು, ಹೌದು, ದ ವರ್ಲ್ಡ್ ಆಫ್ ಪಾರ್ಟ್ನರ್. ಅದನ್ನ ನಮಗೆ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಬೇಕು. ಆ್ಯಂಡ್ ಸ್ಟೆಪ್ ಬೈ ಸ್ಟೆಪ್ ನಾವು ಅವರಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಅಷ್ಟೇ. ಅಮೋರಾಗ್ ತುಂಬ ಪ್ರೀತಿ ಕೊಡ್ತಾ ಇದ್ದಾರೆ. ಆ್ಯಂಡ್ ಐ ಆಮ್ ವೆರಿ ಶೋರ್ ಯು ವಿಲ್, ಅಥವಾ ಕಟ್ಟ ಮೀಠಾ, ಇನ್ನೊಂದು ಸ್ವೀಟು, ಇನ್ನೊಂದು ಅಳು ತರಬೇಕು, ಇನ್ನೊಂದು ಸ್ವಲ್ಪ ಕಹಿ ಅನಿಸ್ಬೇಕು, ಅದೆಲ್ಲ ಫ್ಲೇವರ್ಸು ನಿಮಗೆ ಪಾರ್ಟ್ನರಲ್ಲಿ ಸಿಗುತ್ತೆ. ಎಸ್ ಸರ್. ಈ ಸಾಂಗಿಗೆ ಅದ್ಭುತವಾದಂಥ ಪ್ರತಿಕ್ರಿಯೆ ಬಂದಿದೆ. ಸೊ ಆಡಿಯನ್ಸ್ಗೆ ಏನು ಹೇಳ್ತೀರಾ? ಮತ್ತು ಸಿನಿಮಾದ ಬಗ್ಗೆ ಏನಾದರೂ ಹೇಳೋದಾಗ? ಅಲ್ಲ, ಸಿನಿಮಾನೂ ಇಷ್ಟೇ ಲೈವ್ಲಿ ಆಗಿದೆ, ಇಷ್ಟೇ ಮಜವಾಗಿದೆ. ನನಗೆ ಆನೆಸ್ಟ್ಲಿ ನನಗೆ ತುಂಬ ಹತ್ತಿರ ಆಗಿರ್ತಕ್ಕಂಥ ಸಿನಿಮಾ ಇದು. ತುಂಬ ಪ್ರೀತಿಸಿದ್ದೀನಿ ಈ ಸಿನಿಮಾನ. ಎಲ್ಲರೂ ಅಷ್ಟೇ, ನಾನು ಒಬ್ಬನೇ ಅಂತಲ್ಲ, ಎಲ್ಲರೂ ಭಾಳ ಪ್ರೀತಿಸಿದ್ದೀವಿ. ಈ ಮಗು, ನಮ್ಮ ಪಾರ್ಟ್ನರ್ ಏನು, ಈ ಮಗು ಥರನೇ ಈ ಸಿನಿಮಾ ನಮಗೆ ಎಲ್ಲರೂ ಅಷ್ಟು ಪ್ರೀತಿಸಿದ್ದೀವಿ. ಇದು ಡೆಫಿನೆಟ್ಲಿ ಜನನೂ ಅಷ್ಟೇ ಪ್ರೀತಿ ಕೊಡ್ತಾರೆ ಅನ್ನೋದು ಒಂದು ಬಲವಾದ ನಂಬಿಕೆ ಇದೆ ನನಗೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಸಂದೇಹ ಇಲ್ಲ. ಈಗ ಸಾಂಗ್ ಎಷ್ಟು ಇಷ್ಟಪಟ್ಟಿದ್ದಾರೆ, ಅಷ್ಟೇ ಲೈವ್ಲಿ, ಅಷ್ಟೇ ಕಲರ್ಫುಲ್, ಅಷ್ಟೇ ರಿಚ್ ಆಗಿ ಇಡೀ ಸಿನಿಮಾ ಇದೆ. ಸೊ ವೆರಿ ಕಾನ್ಫಿಡೆಂಟ್ ಇದು ಗೆದ್ದೇ ಗೆಲ್ಲುತ್ತೆ.